ಮೊದಲಿಗೆ ಕೋನಗಳ ಬಗ್ಗೆ ನೋಡೋಣ ಮಕ್ಕಳೇ. ಒಂದು ಕೋನ, ಇದರ ಅರ್ಥ ಎರಡು ರೇಖೆಗಳು, ಇಲ್ಲಿ ನೋಡಿ, ಎರಡು ರೇಖೆಗಳು ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿದ್ದಾರೆ ಅಥವಾ ಎರಡು ಕಿರಣಗಳು ಒಂದೇ ಸಾಮಾನ್ಯ ಬಿಂದುವನ್ನು ಹೊಂದಿದ್ದರೆ ಅವುಗಳ ನಡುವಿನ ಅವಕಾಶವನ್ನು ಕೋನ ಎಂದು ಕರೆಯುತ್ತೇವೆ. ಕೋನಗಳಲ್ಲಿ ಲಘುಕೋನ, ಲಂಬಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಪೂರ್ಣ ಕೋನ ಅನ್ನುವಂಥ ವಿಧಗಳಿವೆ. ಅವುಗಳನ್ನು ಒಂದೊಂದಾಗಿ ನೋಡೋಣ. ಒಂದು ಕೋನ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ಲಘು ಕೋನಗಳು ಎನ್ನುತ್ತೇವೆ. ಇಲ್ಲಿ ನೋಡಿ ಮಕ್ಕಳೇ, ಲಘು ಕೋನದ ಆಕಾರ ಅದು ಒಂದು ವೇಳೆ ಒಂದು ಕೋನ 90 ಡಿಗ್ರಿಗೆ ಸಮನಾಗಿದ್ದರೆ ಅದನ್ನು ನಾವು ಲಂಬಕೋನ ಎಂದು ಕರೆಯುತ್ತೇವೆ. ಒಂದು ವೇಳೆ 90 ಡಿಗ್ರಿಗಿಂತ ಹೆಚ್ಚು 180ಕ್ಕಿಂತ ಕಡಿಮೆ ಇರುವ ಎಲ್ಲ ಕೋನಗಳನ್ನು ನಾವು ವಿಶಾಲ ಕೋನಗಳು ಎಂದು ಕರೆಯುತ್ತೇವೆ. 180ಕ್ಕೆ ಸಮನಾದ ಕೋನವನ್ನು ಸರಳ ಕೋನ ಎಂದು ಕರೆಯುತ್ತೇವೆ. ಸರಳ ಕೋನವಿದ್ದಾಗ ಎರಡು ಕಿರಣಗಳು ಒಂದೇ ಸರಳ ರೇಖೆಯಲ್ಲಿ ಇರ್ತವೆ, ಗಮನಿಸಿ ಮಕ್ಕಳೇ. ಇನ್ನು 180ಕ್ಕಿಂತ ಹೆಚ್ಚು 360ಕ್ಕಿಂತ ಕಡಿಮೆ, 180ಕ್ಕಿಂತ ಹೆಚ್ಚು 360ಕ್ಕಿಂತ ಕಡಿಮೆ ಇರುವ ಕೋನಗಳೆಲ್ಲ ನಾವು ಸರಳಾಧಿಕ ಕೋನಗಳು ಎನ್ನುತ್ತೇವೆ. ಈ ಕೋನ, ಈ ಸೈಡ್ ಕೋನ ನೋಡ್ಬೇಕು ಮಕ್ಕಳೇ, ಇವುಗಳನ್ನು ನಾವು ಸರಳಾಧಿಕ ಕೋನಗಳು ಎಂದು ಕರೆಯುತ್ತೇವೆ. ಒಂದು ವೇಳೆ ಈ ಕಿರಣ ಒಂದು ಪೂರ್ಣ ಸುತ್ತ ಹಾಕಿ ಮತ್ತೆ ಮೊದಲಿನ ಕಿರಣದ ಮೇಲೆ ಬಂದಾಗ ಅದನ್ನು ನಾವು ಪೂರ್ಣ ಕೋನ, ಅಂದರೆ 360 ಡಿಗ್ರಿಗೆ ಸಮನಾದ ಕೋನವನ್ನು ನಾವು ಪೂರ್ಣ ಕೋನ ಎಂದು ಕರೆಯುತ್ತೇವೆ. ಇನ್ನು ಕೋನಗಳ ವಿಧಗಳನ್ನು ತಿಳಿದಿದ್ದೀರಿ ಮಕ್ಕಳೇ. ಇನ್ನು ಜೋಡಿ ಕೋನಗಳು, ಹೆಸರೇ ಹೇಳುವ ಹಾಗೆ ಎರಡು ಕೋನಗಳು, ವಿವಿಧ ರೀತಿಯಾದಂಥ ನಾವು ಎರಡು ಕೋನಗಳನ್ನು ನೋಡ್ತೀವಿ. ಅವುಗಳನ್ನು ಜೋಡಿ ಕೋನಗಳು ಎಂದು ಕರಿತೀವಿ. ಮೊದಲಿಗೆ ಪಾರ್ಶ್ವಕೋನಗಳು, ಹಾಗಂದ್ರೆ ಏನು ಅನ್ನೋದನ್ನು ನೋಡೋಣ. ಇಲ್ಲಿ ಎರಡು ಕೋನಗಳಿರ್ತವೆ. ಹೇಗಿರ್ತವೆ ಅಂದರೆ, ಆ ಎರಡು ಕೋನಗಳು ಒಂದೇ ಸಾಮಾನ್ಯ ಶೃಂಗ ಬಿಂದುವನ್ನು ಹೊಂದಿರುತ್ತವೆ ಹಾಗೂ ಆ ಎರಡು ಕೋನಗಳನ್ನು ಬೇರ್ಪಡಿಸುವ ಒಂದು ಸಾಮಾನ್ಯ ಬಾಹುವನ್ನು ಹೊಂದಿರುತ್ತವೆ. ಅಂಥ ಎರಡು ಕೋನಗಳನ್ನು ನಾವು ಪಾರ್ಶ್ವಕೋನಗಳು ಎಂದು ಕರೆಯುತ್ತೇವೆ. ಗಮನಿಸಿ ಮಕ್ಕಳೇ, ಪಾರ್ಶ್ವಕೋನಗಳು ಯಾವಾಗಲೂ ಒಂದರ ಬದಿಗೆ ಇನ್ನೊಂದು ಇರ್ತವೆ. ಸಾಮಾನ್ಯ ಬಾಹು ಯಾವಾಗಲೂ ಆ ಎರಡು ಕೋನಗಳನ್ನು ಬೇರ್ಪಡಿಸುವ ಬಾಹು ಆಗಿರಬೇಕು ಮತ್ತು ಒಂದೇ ಸಾಮಾನ್ಯ ಶೃಂಗವನ್ನು ಹೊಂದಿರಬೇಕು ಎರಡು ಕೋನಗಳು. ಅಂಥ ಕೋನಗಳು ಮಾತ್ರ ಪಾರ್ಶ್ವಕೋನಗಳು ಎಂದು ಕರೆಯುತ್ತೇವೆ. ಒಂದು ವೇಳೆ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿದ್ದರೆ ಅವುಗಳನ್ನು ನಾವು ಸರಳ ರೇಖೀಯ ಕೋನಗಳು ಎಂದು ಕರೆಯುತ್ತೇವೆ. ಗಮನಿಸಿ ಮಕ್ಕಳೇ, ಒಂದು ಜೊತೆ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿದ್ದರೆ ಆಗ ಆ ಪಾರ್ಶ್ವಕೋನಗಳನ್ನು ನಾವು ಸರಳ ರೇಖೀಯ ಕೋನಗಳು ಎಂದು ಕರೆಯುತ್ತೇವೆ. ಇನ್ನೊಂದು ರೀತಿಯ ಜೋಡಿ ಕೋನಗಳು ಪೂರಕ ಕೋನಗಳು. ಪೂರಕ ಕೋನ ಅಂದರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮನಾಗಿದ್ದರೆ. ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ ಎರಡು ಕೋನಗಳಿವೆ. ಒಂದು 30 ಡಿಗ್ರಿ ಕೋನ ಇದೆ, ಈ ಕಡೆ ಸೈಡ್ 60 ಡಿಗ್ರಿ ಕೋನ ಇದೆ. 10, 20, 30, 40, 50, 60, 30 ಮತ್ತು 60 ಎರಡೂ ಸೇರಿ 95. ಈ ರೀತಿ ಯಾವುದೇ ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮನಾಗಿದ್ದರೆ ಅಂಥ ಕೋನಗಳನ್ನು ನಾವು ಪೂರಕ ಕೋನಗಳು, ಅಂದರೆ ಈ ಎರಡು ಕೋನಗಳನ್ನು ನಾವು ಪೂರಕ ಕೋನ ಅಂದರೆ 60 ಡಿಗ್ರಿಯ ಪೂರಕ ಕೋನ 30 ಡಿಗ್ರಿ, 30 ಡಿಗ್ರಿಯ ಪೂರಕ ಕೋನ 60 ಡಿಗ್ರಿ. ಇವು ಈ ರೀತಿ ಪಾರ್ಶ್ವಕೋನಗಳಾಗಿರದೆ ಬೇರೆ ಬೇರೆ ಕಡೆನೂ ಇರಬಹುದು ಮಕ್ಕಳೇ. ಈ ರೀತಿಯಾಗಿ
ಒಂದು 40 ಡಿಗ್ರಿ ಕೋನ, ಮತ್ತೊಂದು 50 ಡಿಗ್ರಿ ಕೋನ. ಈ ರೀತಿಯಾದಂಥ ಕೋನ 40 ಡಿಗ್ರಿ ಮತ್ತು 50 ಡಿಗ್ರಿ ಇವೆರಡರ ಮೊತ್ತ ಕೂಡ 90 ಡಿಗ್ರಿ ಇರೋದ್ರಿಂದ ಇವುಗಳು ಕೂಡ ಪೂರಕ ಕೋನಗಳಂತ ಕರಿತೀವಿ. ಅದೇ ರೀತಿ ಬೇರೆ ಬೇರೆ ಅಳತೆಯ ಕೋನಗಳು ಆಗಿರ್ಬೋದು. ಒಂದು ಕೋನ 70 ಡಿಗ್ರಿ, ಇನ್ನೊಂದು ಕೋನ 20 ಡಿಗ್ರಿ ಇದ್ದಾಗ ಅವೆರಡರ ಮೊತ್ತ 90 ಇರೋದರಿಂದ ನಾವು ಆ ಎರಡು ಕೋನಗಳನ್ನು 90 ಪೂರಕ ಕೋನಗಳು ಎಂದು ಕರೆಯುತ್ತೇವೆ. ಅಂದರೆ 70 ಡಿಗ್ರಿಯ ಪೂರಕ ಕೋನ 20 ಡಿಗ್ರಿ, 20 ಡಿಗ್ರಿಯ ಪೂರಕ ಕೋನ 70 ಡಿಗ್ರಿ. ಅದೇ ರೀತಿ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿದ್ದರೆ ಅವುಗಳನ್ನು ಸಂಪೂರಕ ಕೋನಗಳು ಅಥವಾ ಪರಿಪೂರಕ ಕೋನಗಳು ಎಂದು ಕರೆಯುತ್ತೇವೆ. ಅವು ಹೇಗಿರ್ತವೆ ಮಕ್ಕಳೇ? ಎರಡು ಕೋನಗಳನ್ನು ಕೂಡಿಸಿದಾಗ 180 ಡಿಗ್ರಿಗೆ ಸಮನಾಗಿರಬೇಕು. ಅವು ಪಾರ್ಶ್ವಕೋನಗಳಾಗಿರ್ಬೋದು, ಇಲ್ಲ ಬೇರೆ ಬೇರೆ ಕೋನಗಳು ಕೂಡ ಆಗಿರ್ಬೋದು. ಇವು ಎರಡು ಕೋನಗಳು ಅಂದರೆ ಒಂದು ಕೋನ 130 ಡಿಗ್ರಿ ಇದೆ, ಇನ್ನೊಂದು 10, 20, 30, 40, 50 ಡಿಗ್ರಿ ಇದೆ. 130 ಮತ್ತು 50 ಡಿಗ್ರಿ ಎರಡು ಸೇರಿ 180 ಆಗ್ತದೆ. ಆದ್ದರಿಂದ ಈ ಎರಡು ಕೋನಗಳು ಪರಿಪೂರಕ ಕೋನಗಳು ಅಥವಾ ಸಂಪೂರಕ ಕೋನಗಳು. ಅಂದರೆ 130 ಡಿಗ್ರಿಯ ಸಂಪೂರಕ ಕೋನ ಅಥವಾ ಪರಿಪೂರಕ ಕೋನ 50 ಡಿಗ್ರಿ, 50 ಡಿಗ್ರಿಯ ಪೂರಕ ಕೋನ 130 ಡಿಗ್ರಿ. ಅಥವಾ ಈ ಎರಡು ಕೋನಗಳು ಬೇರೆ ಬೇರೆ ಕಡೆನೂ ಇರಬಹುದು ಮಕ್ಕಳೇ. 110 ಡಿಗ್ರಿಗೆ 70 ಡಿಗ್ರಿ ಕೋನ. ಇಲ್ಲಿ ಒಂದು ಕೋನ 70 ಡಿಗ್ರಿ, ಒಂದು 110 ಡಿಗ್ರಿ ಇದ್ದರೂ ಕೂಡ ಆ ಎರಡರ ಮೊತ್ತ 180 ಆಗುವುದರಿಂದ ಅವು ಕೂಡ ಪರಿಪೂರಕ ಕೋನಗಳೇ. ಅಂದರೆ ಈ ಜೋಡಿ ಕೋನಗಳು ಬೇರೆ ಬೇರೆಯಾಗಿಯೂ ಇರಬಹುದು, ಇಲ್ಲ ಪಾರ್ಶ್ವಕೋನಗಳಾಗಿಯೂ ಇರಬಹುದು. ಇಂಥ ಕೋನಗಳನ್ನು ಅಂದರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇರುವ ಎಲ್ಲ ಕೋನಗಳನ್ನು ಎರಡು ಕೋನಗಳಿಗೆ ನಾವು ಪರಿಪೂರಕ ಕೋನಗಳು ಅಥವಾ ಸಂಪೂರಕ ಕೋನಗಳು ಎಂದು ಕರೆಯುತ್ತೇವೆ. ಈಗ ನೀವು ಕೋನಗಳೆಂದರೆ ಕೋನಗಳ ವಿಧಗಳು ಮತ್ತು ಜೋಡಿ ಕೋನಗಳಲ್ಲಿ ಪಾರ್ಶ್ವಕೋನಗಳು, ಸರಳ ರೇಖೀಯ ಕೋನಗಳು, ಪೂರಕ ಕೋನಗಳು, ಪರಿಪೂರಕ ಕೋನಗಳನ್ನು ಗುರುತಿಸಬಲ್ಲರ ಮಕ್ಕಳೇ? ಎಲ್ಲ ಸರಿಯಾಗಿ ಅಧ್ಯಯನ ಮಾಡಿ. ಧನ್ಯವಾದಗಳು.